ಹೈದರಾಬಾದಿನ ಮಕ್ಕಾ ಮಸ್ಜಿದ್ ಅಂದಾಗ ಸಹಜವಾಗಿ 18 ವರ್ಷಗಳ ಹಿಂದೆ ನಡೆದ ಬಾಂಬ್ ಸ್ಫೋಟದ ನೆನಪಾಗುತ್ತದೆ. ಆದರೆ ಮಕ್ಕಾ ಮಸ್ಜಿದ್ ಅನ್ನ ನೆನಪಿಸಿಕೊಳ್ಳುವುದು ಅಭಿನವ್ ಭಾರತಿ ಎಂಬ ಬಲಪಂಥೀಯ ಸಂಘಟನೆಯ ಸದಸ್ಯರು ನಡೆಸಿದ್ದಾರೆ ಎಂದು ಆರೋಪಿಸುವ ಆ ಸ್ಫೋಟದ ಕಾರಣಕ್ಕಾಗಿ ಅಲ್ಲ. ಪೈಪ್ ಬಾಂಬ್ ಸ್ಫೋಟಿಸಿ 8 ಜನರನ್ನ ಕೊಲೆಗೈದ ಮತ್ತು 58 ಮಂದಿಯನ್ನ ಗಾಯಗೊಳಿಸಿದ ಪ್ರಕರಣ. ಆ ಬಳಿಕ ಪೊಲೀಸರು ನಡೆಸಿದ ಗೋಲಿಬಾರ್ನಲ್ಲಿ 5ರನ್ನು ಕೊಂದ ಪ್ರಕರಣ. ಇದೆಲ್ಲವನ್ನ ಬದಿಗಿಟ್ಟು ಮಕ್ಕಾ ಮಸ್ಜಿದ್ನ ವೈಭವವನ್ನ ನೋಡೋಣ ಬನ್ನಿ. ಹೈದರಾಬಾದ್ಗೆ ಬಂದರೆ ಇಲ್ಲಿನ ಐತಿಹಾಸಿಕವೆಂದು ಗುರುತಿಸಿಕೊಂಡಿರುವ ಮಕ್ಕಾ ಮಸೀದಿಯನ್ನು ನೋಡದೆ ಹೋಗೋರು ಬಹಳ ವಿರಳ. ಇದಕ್ಕೆ ಕಾರಣ ಇದೆ. ಇದು 16ನೇ ಶತಮಾನದಲ್ಲಿ 1617ರಲ್ಲಿ ಮುಹಮ್ಮದ್ ಕುತುಬ್ ಶಾ ಅವರು ಇದಕ್ಕೆ ಫೌಂಡೇಶನ್ ಹಾಕಿದರು ಅನ್ನೋದು ಐತಿಹಾಸಿಕವಾಗಿ ತಿಳಿದು ಬರುವಂತಹ ಸತ್ಯ. ಒಮ್ಮೆಗೆ 10,000 ಜನರು ನಮಾಜ್ ನಿರ್ವಹಿಸಬಹುದಾದ ದೇಶದ ಅತಿ ದೊಡ್ಡ ಮಸ್ಜಿದ್ಗಳಲ್ಲಿ ಒಂದಾಗಿರುವ ಮಕ್ಕಾ ಮಸ್ಜಿದ್ ನಿರ್ಮಾಣವನ್ನ 1614ರಿಂದ ಆರಂಭಿಸಲಾಯಿತು. ಈ ಕಟ್ಟಡ ಕಟ್ಟುವ ಕಾರ್ಯ ಮುಗಿದದ್ದು 1694ರಲ್ಲಿ. ಅಂದರೆ 77 ವರ್ಷಗಳ ಕಾಲ 8,000 ಕಾರ್ಮಿಕರು ಮಕ್ಕಾ ಮಸ್ಜಿದ್ನ ನಿರ್ಮಾಣದಲ್ಲಿ ದುಡಿದಿದ್ದರು. ಇದಕ್ಕೆ ಯಾಕೆ ಮಕ್ಕಾ ಮಸೀದಿ ಅಂತ ಹೆಸರು ಬಂದಿದೆ ಅನ್ನುವ ಕುತೂಹಲ ನಿಮಗಿರಬಹುದು. ಈ ಮಸೀದಿಯನ್ನು ಕಟ್ಟಿಸುವುದಕ್ಕೆ ಇವರು ಮಕ್ಕಾದಿಂದ ಇಟ್ಟಿಗೆಯನ್ನು ತಂದ್ರಂತೆ. ಬಹಳ ಸಣ್ಣ ಪ್ರಾಯ ಅಲ್ಲ, ಸುಮಾರು 50 ವರ್ಷಗಳ ಕಾಲ ಈ ಮಸೀದಿಯನ್ನು ಕಟ್ಟುವುದಕ್ಕೆ ಸಮಯ ತಗಲಿದೆ. ಅಂದರೆ ಬಹಳ ದೊಡ್ಡ ದೀರ್ಘಕಾಲದಲ್ಲಿ ಕಾರ್ಮಿಕರು ಸುಮಾರು 8,000 ಕಾರ್ಮಿಕರು ಈ ಮಸೀದಿಯನ್ನು ಕಟ್ಟುವುದಕ್ಕೆ, ಇದನ್ನು ನಿರ್ಮಿಸುವುದಕ್ಕೆ ಶ್ರಮಿಸಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. 1617ರಲ್ಲಿ ಇದಕ್ಕೆ ಫೌಂಡೇಶನ್ ಹಾಕಿದ್ರು. ಇದನ್ನು ಪೂರ್ತಿಗೊಳಿಸಿದ್ದು 1693ರಲ್ಲಿ ಔರಂಗಜೇಬನ ಕಾಲದಲ್ಲಿ ಅಂತ ಹೇಳಲಾಗುತ್ತೆ. ಇದಕ್ಕೆ ಮಕ್ಕಾ ಮಸೀದಿ ಅಂತ ಹೆಸರು ಬಂದಿರೋದಕ್ಕೆ ನಾನು ಒಮ್ಮೆ ಹೇಳಿದೆ. ಮಕ್ಕಾದಿಂದ ಇದಕ್ಕೆ ಬ್ರಿಕ್ಸ್ಗಳನ್ನು ತಂದರಂತೆ, ಇಟ್ಟಿಗೆಯನ್ನು ತಂದರಂತೆ. ಆ ಇಟ್ಟಿಗೆಯನ್ನು ತಂದ ಕಾರಣಕ್ಕಾಗಿ ಇದಕ್ಕೆ ಮಕ್ಕಾ ಮಸೀದಿ ಅಂತ ಹೆಸರು ಬಂತು ಅನ್ನೋದು ಐತಿಹಾಸಿಕವಾಗಿ ನಮಗೆ ತಿಳಿದು ಬರುವಂತಹ ಸತ್ಯ. ಹೈದರಾಬಾದ್ನಲ್ಲಿರುವ ಮಕ್ಕಾ ಮಸ್ಜಿದ್ ಒಂದು ಮಹತ್ವದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹೆಗ್ಗುರುತಾಗಿದೆ. ಮೊಹಮ್ಮದ್ ಕುಲಿ ಕುತುಬ್ ಶಾ ಆಳ್ವಿಕೆಯಲ್ಲಿ 1614ರಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಯಿತು ಮತ್ತು ಮೊಘಲ್ ಚಕ್ರವರ್ತಿ ಔರಂಗಜೇಬ್ 1994ರಲ್ಲಿ ಈ ಮಸೀದಿಯ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದರು. ಮಸೀದಿಯ ಹೆಸರನ್ನ ಮಕ್ಕಾದಲ್ಲಿರುವ ಮಸೀದಿಯಿಂದ ಪಡೆಯಲಾಗಿದೆ. ಏಕೆಂದರೆ ಈ ಮಸೀದಿಯನ್ನ ನಿರ್ಮಿಸಲು ಬಳಸಿದ ಇಟ್ಟಿಗೆಗಳು ನೇರವಾಗಿ ಪವಿತ್ರ ನಗರವಾದ ಮಕ್ಕದಿಂದ ತರಲಾಗಿದ್ದವು. ಮಕ್ಕಾ ಮಸೀದಿಯನ್ನ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದರ ಮಿನಾರ್ಗಳು, ಪಗೋಡಗಳು ಮತ್ತು ಹೂವಿನ ವಿನ್ಯಾಸಗಳು ಆ ಕಾಲದ ವಾಸ್ತು ವೈಭವವನ್ನ ತೋರಿಸುತ್ತಿವೆ. ಹೊರನೋಟಕ್ಕೆ ಕಾಣುವ ವಾಸ್ತುಶೈಲಿಯ ವೈಭವ ಒಂದು ಕಡೆಯಾದರೆ ಒಳಗಡೆ 220 ಅಡಿ ಅಗಲ 75 ಎತ್ತರದ ಪ್ರಾರ್ಥನಾ ಸ್ಥಳವಿದೆ. ನಾನು ಆಗಲೇ ಹೇಳಿದಂತೆ ಒಮ್ಮೆಗೆ 10,000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಒಮ್ಮೆಲೆ ಕುಳಿತು ನಮಾಜ್ ನಿರ್ವಹಿಸಬಹುದಾಗಿದೆ. ಮಸೀದಿಯ ಅಂಗಳದ ಒಟ್ಟು ವಿಸ್ತೀರ್ಣ 108 ಚದರ ಮೀಟರ್. ಮಸೀದಿಯ ದಕ್ಷಿಣ ತುದಿಯಲ್ಲಿ ಆಸಫ್ ಶಾಹಿ ಆಡಳಿತಗಾರರು ಮತ್ತು ಅವರ ಕುಟುಂಬದ ಸದಸ್ಯರ ಗೋರಿಗಳಿವೆ. ಅವೆಲ್ಲವೂ ಸಹ ಅಮೃತ ಶಿಲೆಗಳಿಂದ ನಿರ್ಮಿಸಲಾಗಿದೆ. 450ಕ್ಕಿಂತ ಹೆಚ್ಚು ವರ್ಷ ಹಳೆಯದಾದ ಈ ಮಸ್ಜಿದ್ನ 15 ಕಮಾನುಗಳು ಸಹ ಇತಿಹಾಸದ ವೈಭವವನ್ನ ಹೇಳುತ್ತಿವೆ. ಅಷ್ಟಭುಜಾಕೃತಿಯಲ್ಲಿರುವ 2 ಅಂಗಣಗಳನ್ನ ಒಂದೇ ಗ್ರೆನೈಟ್ ಕಲ್ಲಿನಿಂದ ವಿನ್ಯಾಸಗೊಳಿಸಲಾಗಿದೆ. ಸಭಾಂಗಣದ ಮಧ್ಯದಲ್ಲಿರುವ ಸ್ಫಟಿಕದ ಗೊಂಚಲುಗಳು ಮಸೀದಿಯ ಸೌಂದರ್ಯಕ್ಕೆ ಮೆರುಗು ನೀಡುತ್ತಿವೆ. ಬಾಗಿಲುಗಳು ಮತ್ತು ಗೋಡೆಗಳ ಮೇಲೆ ಪವಿತ್ರ ಕುರಾನ್ ಆಯತುಗಳನ್ನು ಕೆತ್ತಲಾಗಿದೆ. ಇಂತಹ ಮಸ್ಜಿದನ್ನ ನೀವು ನೋಡಲು ಹೋಗುತ್ತೀರಿ ಎಂದಾದರೆ ಯಾವಾಗ ಹೋಗಬೇಕು, ಹೇಗೆ ಹೋಗಬೇಕು ಎನ್ನುವುದನ್ನ ಕೂಡ ತಿಳಿದಿರಬೇಕಾಗುತ್ತದೆ. ಹವಾಮಾನ ಸ್ವಲ್ಪ ತಂಪಾಗಿರುವ ಅಕ್ಟೋಬರ್ನಿಂದ ಮಾರ್ಚ್ ನಡುವೆ ನೀವು ಹೈದರಾಬಾದಿಗೆ ಮತ್ತು ಈ ಮಸ್ಜಿದ್ಗೆ ಭೇಟಿ ನೀಡಬಹುದು. ರಂಜಾನ್ ತಿಂಗಳ ಅಷ್ಟೂ ದಿನ ಇಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಮಸ್ಜಿದ್ ಅನ್ನ ದೀಪಗಳಿಂದ ಅಲಂಕರಿಸಲಾಗಿರುತ್ತದೆ. ಆಗಲೂ ಹೋಗಬಹುದು.
ಇಲ್ಲಿಗೆ ಹೋಗುವವರಿಗೆ ಗೊತ್ತಿರಬೇಕಾದ ಮತ್ತೊಂದು ಮಹತ್ವದ ವಿಷಯ ಎಂದರೆ ಅರೆಬರೆ ಮೈ ತೋರಿಸುವ ಬಟ್ಟೆಗಳನ್ನ ಧರಿಸಿ ಮಹಿಳೆಯರು ಮಕ್ಕಾ ಮಸ್ಜಿದ್ನ ಆವರಣ ಪ್ರವೇಶಿಸುವಂತಿಲ್ಲ. ಮಹಿಳೆಯರು ತಲೆವಸ್ತ್ರ ಹೊಂದಿರುವುದು ಕಡ್ಡಾಯ.